ಒಂದು ಹುಡುಗಿನ ತುಂಬ ಲವ್ ಮಾಡ್ತಾನೆ ಅವನು. ಹಾಗೆ ಕೂಡ ಮೆಸೇಜ್ ಕೂಡ ಮಾಡ್ತಾನೆ. ಅವಳು ಕೂಡ ರಿಪ್ಲೈ ಮಾಡ್ತಾಳೆ ಮೆಸೇಜಿಗೆ. ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ತನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ, ಅಯ್ಯೋ ನನಗೂ ಒಂದು ಹುಡುಗಿ ಬಿದ್ಲು, ನಾನು ಒಂದು ಪಟಾಯಿಸ್ಕೊಂಡೆ ಹುಡುಗಿನ, ನನಗೂ ತುಂಬ ಕೇರ್ ಮಾಡ್ತಾಳೆ ಹಾಗೆ ಹೀಗೆ ಅಂದ್ಕೊಂಡು. ಆಮೇಲೆ ಮೊರಮ್ಮನ ಜಾತ್ರೆ ಬರುತ್ತೆ, ಆಮೇಲೆ ಯುಗಾದಿ ಜಾತ್ರೆ ಬರುತ್ತೆ, ಹಾಗೆ ತುಂಬ ತುಂಬ ಜಾತ್ರೆಗಳು ಎಲ್ಲ ಬರುತ್ತೆ. ತನ್ನ ಹುಡುಗಿನ ಎಲ್ಲ ಕಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಅವಳಿಗೇನು ಬೇಕು, ಹೆಣ್ಮಕ್ಳಿಗೆ ಆಸೆಗೆ ಮಿತಿನೇ ಇಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ಅವನ್ನ ಕಾಡಿಸ್ತಾನೇ ಇರ್ತಾಳೆ. ಅವನೆಲ್ಲ ತೆಗೆದುಕೊಡ್ತಾನೆ ಪಾಪ. ಎಲ್ಲ ತೆಗೆದುಕೊಟ್ಟು ಅವಳು ನನ್ನ ಹುಡುಗಿ ಖುಷಿಯಾಗಿದ್ದರೆ ಸಾಕು, ಅದೇ ನನಗೆ ಸಂತೋಷ ಅಲ್ಲ ಅಂತಾನೆ. ಹಾಗೆ ಅವಳು ಅರ್ಥ ಮಾಡ್ಕೊಳಲ್ಲ. ಅವನ ಹತ್ರ ಎಲ್ಲ ಇಸ್ಕೊತಾಳೆ, ಎಲ್ಲ ಮಾಡ್ತಾಳೆ. ಅವನ ಮನಸ್ಸಲ್ಲಿ ಒಂದು ನೋವು ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ದುಡಿಬೇಕು, ಇನ್ನೊಂದು ಸ್ವಲ್ಪ ಇದು ಮಾಡಬೇಕು, ನನ್ನ ಹುಡುಗಿಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ. ಆದರೆ ಅಟ್ಲೀಸ್ಟ್ ಅವಳು ಅರ್ಥನೇ ಮಾಡ್ಕೊಳಲ್ಲ. ತನ್ನ ಯೋಚನೆಯಲ್ಲೇ ತಾನು ಮುಣಿಗೋಗಿ ಬಿಟ್ಟಿರ್ತಾಳೆ. ಅಷ್ಟು ನನಗೆ ಅವನ ಹತ್ರ ಅದನ್ನು ತೆಗೆಸ್ಕೋಬೇಕು, ಅದನ್ನು ತಂದು ಕೊಡಬೇಕು, ಅವನು ಚಿನ್ನ ತಂದು ಕೊಡಬೇಕು ಅಂತ ಅವನ ಹತ್ರ ಡಿಮ್ಯಾಂಡ್ ಎಲ್ಲ ಮಾಡ್ತಾಳೆ. ಅವನು ಆದಷ್ಟು ಪ್ರಯತ್ನ ಎಲ್ಲ ಮಾಡ್ತಾನೆ ಅವಳು ಎಷ್ಟು ಖುಷಿ ಇಡಬೇಕಂತಂದು. ಲಾಸ್ಟಿಗೆ ಇಡೋಕ್ಕಾಗಲಿಲ್ಲ ಅಂದರೆ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ, ಒಂದು ಕ್ಷಣದಲ್ಲಿ ನೀನು ನನಗೆ ಐ ಹೇಟ್ ಮೀ ಅಂತ ಹೇಳ್ತಾಳೆ ಅವಳು. ಆವಾಗ ಅವನಿಗೆ ಆಗೋ ನೋವು, ಆಗೋ ಪ್ರಾಬ್ಲಮ್ಮು ಯಾರು ಸಾಲ್ವ್ ಮಾಡಲ್ಲ. ಯಾರು ಫ್ರೆಂಡ್ಸು ಹತ್ರ ಶೇರ್ ಮಾಡೋಕ್ಕೂ ಆಗಲ್ಲ. ಯಾಕೆ ಹೇಳೋ, ನೋವಾಗಿರ್ತೈತೆ. ಮುಂಚೆ ತುಂಬ ಖುಷಿಲಿಂತ ಹೇಳ್ತಿದ್ದ ನಾನು ಲವ್ ಮಾಡ್ತಿದ್ದೆ ಅಂತ. ಇವಾಗ ಯಾವ ಬಾಯಿಲಿಂತ ಹೇಳ್ತಾನೆ ನಂದೊಂದು ಬ್ರೇಕಪ್ ಆಗಿದೆ ಅಂತ. ಅದೇ ಚಿಂತೆಯಲ್ಲಿ 3-4 ತಿಂಗಳು ಎಲ್ಲೂ ಆಚೆಗಡೆ ಹೋಗುತ್ತಾನೆ, ಕುಡಿತಾ ನೆಮ್ಮದಿ ಎಲ್ಲ ಕೆಡಿಸ್ಕೊಂತ ಹಾಗೇ ಇರ್ತಾನೆ.